ಈ 307 IPC ಅಂದರೆ 307 ಅನ್ನೋದೇ ಬರುತ್ತೆ. ಇವಾಗ ಹೊಸ ಕಾಯ್ದೆ BNS ಬಂದಿದೆ. ಆದರೂ ಕೂಡ ಕೊಲೆ ಪ್ರಯತ್ನ ಪ್ರಕರಣ ಏನಿದೆ, ಈ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿರೋವಂಥವರು ಸುಮಾರು ನಾನು 630 ಜನದ್ದು ನಾನು ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ 85 ಜನ ಹ್ಯಾಬಿಚ್ ಅಂದರೆ ಹಿಂದೆ ರೌಡಿ ಶೀಟ್ ಇದ್ದಂಥವ್ರು ಮತ್ತು ಪ್ರೀವಿಯಸ್ ಕೇಸಸ್ ಇದ್ದಂಥವ್ರು ಇದ್ದಾರೆ. ಅದನ್ನ ಹೊರತುಪಡಿಸಿದರೆ ಸುಮಾರು 540ಕ್ಕೂ ಹೆಚ್ಚು ಜನ ಹೊಸದಾಗಿ ಫಸ್ಟ್ ಟೈಮ್ ಅಫೆನ್ಸ್ ಮಾಡಿರುವಂಥವ್ರು ಇದ್ದಾರೆ. ಸೊ ಇದರಲ್ಲಿ ನಾವು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಕೇಸನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ರಿಪೀಟ್ ಅಫೆಂಡರ್ಸ್ನ ನಾವು ಎಕ್ಸ್ಟರ್ನ್ಮೆಂಟ್ ಮತ್ತು ಗುಂಡ್ ಆ್ಯಕ್ಟ್ ಹಾಕ್ತಿರೋದ್ರಿಂದ ಅವರ ಒಂದು ದ್ವೇಷವನ್ನು ಸಾಧಿಸ್ಕೊಳ್ಳಿಕ್ಕೆ ಹೊಸದಾಗಿ ಕೆಲವು ಹುಡುಗರು ನಚ್ಚಿಬಿಟ್ಟು ಅಫೆನ್ಸ್ ಮಾಡಿರೋವಂಥದ್ದು ಕೆಲವು ಘಟನೆಗಳು ನಡೆದಿದೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಅಲರ್ಟ್ ಇರುತ್ತೆ, ವಾರ್ನಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪೆರೇಡ್ ಮಾಡಲಾಗಿದೆ. ಇದರಲ್ಲಿರೋವಂಥವ್ರು ಯಾರು ಹ್ಯಾಬಿಚಲ್ಲಿದ್ದಾರೆ ಅವ್ರ ಮೇಲೆ ಎಕ್ಸ್ಟರ್ನ್ಮೆಂಟ್ ಮತ್ತು ಗುಂಡ್ ಆ್ಯಕ್ಟ್ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಮತ್ತು ಯಾರು ಫಸ್ಟ್ ಟೈಮರ್ಸ್ ಇದ್ದಾರೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು BNSSಲ್ಲಿ ಈ ಹಿಂದೆ 107, 110 ಅಂತ ಹೇಳ್ತಿದ್ರು CRPCಲಿ. ಸೊ ಆ ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಸರ್, ಮಂಟೂರೊಳಗಡೆ